ಸ್ನೇಹಿತರೆ, ನಾಳೆ ದಿವಸ ಷಷ್ಠಿ ತಿಥಿ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯನ್ನು ಚಂಪಾ ಷಷ್ಠಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಬಹಳಷ್ಟು ಜನರಿಗೆ ಹೇಳ್ತಿರ್ತೀವಿ ತೊಂದರೆ, ಯಾವರಿಗೆ ಮಕ್ಕಳಾಗುವುದಿಲ್ಲ, ಹೆಚ್ಚಾಗಿ ಏನು ರಾಹು ದೋಷಗಳು ಬರ್ತದೋ ಅಥವಾ ಸರ್ಪ ದೋಷಗಳು ಬರ್ತದೆ, ಜಾತಕದಲ್ಲಿ ಎಷ್ಟೋ ದೋಷಗಳು, ಮಂಗಳ ದೋಷಗಳು ಇರ್ಬೋದು. ಈ ರೀತಿ ಕೆಲವು ದೋಷಗಳು ಬಂದಾಗ ಷಷ್ಠಿ ತಿಥಿ ದಿವಸ ಸುಬ್ರಹ್ಮಣ್ಯ ಆರಾಧನೆ ಮಾಡಿರಿ ಅಂಥೇಳಿ. ಆ ದಿನ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಎಷ್ಟೋ ದೋಷಗಳನ್ನು ಕಳ್ಕೊಳ್ತೇವೆ ಅಂಥೇಳಿ. ಅದಕ್ಕಾಗಿ ಈಗಾಗಲೇ ನಾನು ನಾಳೆ ದಿವಸ ಆಚರಣೆ ಮಾಡುವಂತಹ ಚಂಪಾ ಷಷ್ಠಿ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾಕಂದರೆ ಸುಬ್ರಹ್ಮಣ್ಯನ ಆರಾಧನೆ ಸರಿಯಾದ ಕ್ರಮದಲ್ಲಿ ಆಗಬೇಕು. ಈಗಾಗಲೇ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಎಲ್ಲವನ್ನು ತಿಳಿಸ್ಕೊಟ್ಟೇನಿ. ಈಗ ವಿಶೇಷವಾಗಿ ನಾಳೆ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಘ್ಯವನ್ನು ಕೊಡಬೇಕು. ಪೂಜೆ ಪ್ರದಕ್ಷಿಣ ನಮಸ್ಕಾರವರೆಗೆ ನಿಮ್ಗೆ ತಿಳಿಸ್ಕೊಟ್ಟೇನಿ. ಇನ್ನು ಮುಂದಿನ ಪೂಜೆಯನ್ನು ಈಗ ಅರ್ಘ್ಯ ಪ್ರದಾನ ಪೂರ್ಣ ವಿಧಾನ ತಿಳಿಸ್ಕೊಡ್ತೀನಿ. ಒಂದು ವಿಶೇಷವಾದ ಶ್ಲೋಕವನ್ನು ನಾಳೆ ದಿವಸ ಹೇಳಲಿಕ್ಕೆ ತಿಳಿಸ್ಕೊಡ್ತೀನಿ ಅಂತ. ಪ್ರದಕ್ಷಿಣ ನಮಸ್ಕಾರ ಮಾಡಿ ನಾಳೆ ದಿವಸ ವಿದ್ಯಾಂ ದೇಹಿ ಯಶೋ ದೇಹಿ ಪುತ್ರಾಂ ದೇಹಿ ಸ್ಥಾಯುಷಃ ತ್ವಯಿ ಭಕ್ತಿಂ ಪರಾಂ ದೇಹಿ ಪರತ್ರ ಚ ಪರಾಂ ಗತಿಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಸುಬ್ರಹ್ಮಣ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಲಿನಿಂದ, ನೆನಪಿಟ್ಕೊಳ್ರಿ, ಹಾಲಿನಿಂದ ಸುಬ್ರಹ್ಮಣ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡಬೇಕಾದ್ರೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಆದ್ಯ ಪೂರ್ವೋಕ್ತ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಸಿದ್ಧಾರ್ಥಂ ಪೂಜಾಂತೆ ಕ್ಷೀರಾರ್ಘ್ಯ ಪ್ರಧಾನಂ ಚ ಕರಿಷ್ಯೆ ಅಂಥೇಳಿ. ಅಂದರೆ ಕ್ಷೀರದಿಂದ ಅರ್ಘ್ಯವನ್ನು ನಾನು ಕೊಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನಂತರ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಹಾಲನ್ನು ಹಿಡ್ಕೊಳ್ಬೇಕು. ಸುಬ್ರಹ್ಮಣ್ಯ ಮಹಾಭಾಗ ಕಾರ್ತಿಕೇಯ ಸುರೇಶ್ವರ ಇದಂ ಅರ್ಘ್ಯಂ ಪ್ರದಸ್ಯಾಮಿ ಸುಪ್ರೀತವೋ ಸರ್ವದಾ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನಿ ನಮಃ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಒಂದನೇ ಅರ್ಘ್ಯವನ್ನು ಕೊಡಬೇಕು. ಎರಡನೇ ಅರ್ಘ್ಯ ವಲ್ಲೀಶ ಪಾರ್ವತಿ ಪುತ್ರ ವೃತ ಸಂಪೂರ್ತಿ ಹೇತುವೆ ಇದಂ ಅರ್ಘ್ಯಂ ಪ್ರದಸ್ಯಾಮಿ ಪ್ರಸೀದ ಶಿಖಿ ವಾಹನ ವಲ್ಲೀ ದೇವ ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ. ನಂತರ ರೋಹಿಣೀಶ ಮಹಾಭಾಗ ಸೋಮ ಸೋಮ ವಿಭೂಷಣ ಇದಂ ಅರ್ಘ್ಯಂ ಪ್ರದಸ್ಯಾಮಿ ಸುಪ್ರೀತವೋ ಸರ್ವದಾ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಸಮರ್ಪಯಾಮಿ. ನಂತರ ನೀಲಕಂಠ ಮಹಾಭಾಗ ಕಾರ್ತಿಕೇಯಸ್ಯ ವಾಹನ ಇದಂ ಅರ್ಘ್ಯಂ ಪ್ರದಸ್ಯಾಮಿ ಪ್ರಸೀದ ಶಿಖಿ ವಾಹನ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಇದಂ ಅರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯವನ್ನು ಕೊಟ್ಟ ಮೇಲೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಅನ್ನೇನ ಮಯಾ ಕೃತೇನ ಯಥಾ ಜ್ಞಾನೇನ ಯಥಾಶಕ್ತ ಯಥಾಮಿಲಿತೋಪಚಾರ ದ್ರವ್ಯೈ ಪೂಜನ ಅರ್ಘ್ಯ ಪ್ರದಾನೇನ ಚ ಭಗವಾನ್ ಸರ್ವಾತ್ಮಕಃ ವಲ್ಲೀ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸುಪ್ರೀತೋ ಪ್ರಸನ್ನೋ ವರ್ಧೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಕೈಯಲ್ಲಿ ಅಕ್ಷತೆ ಹಾಕ್ಕೊಂಡು ನೀರು ಬಿಡಬೇಕು. ಅಂದರೆ ಪೂಜಾ ಸಮರ್ಪಣ ಮಾಡಿದ ಹಾಗೆ. ಅದಾದಮೇಲೆ ಉಪಾಯನ ದಾನ ಕೊಡಬೇಕು ಅನಿಸಿದರೆ ಅಕ್ಕಿಯಲ್ಲಿ ಏನಾದರೂ ಸೌತೆಕಾಯಿ ಆಗಿರ್ಬೋದು ಅಥವಾ ಕುಂಬಳಕಾಯಿ ಆಗಿರ್ಬೋದು ಅಥವಾ ಹಣ್ಣುಗಳನ್ನು ಒಂದು ಅರ್ಧ ಕಿಲೋ ಅಕ್ಕಿಯಲ್ಲಿ ಯಾವುದಾದ್ರೂ ಹಣ್ಣನ್ನು ಇಟ್ಟು ಮೇಲೆ ಮುಚ್ಚಿ ಒಂದು ಬಾಳೆ ಎಲೆಯನ್ನು ಮುಚ್ಚಿ ಉಪಾಯನ ದಾನವನ್ನು ಕೊಡ್ತಾರೆ. ಅದು ಬೇಕಂದರೆ ಕೊಡ್ಬೋದು, ಇಲ್ಲಾಂದರೆ ಕೇವಲ ಅಕ್ಕಿ ಅಷ್ಟೇ, ಅಕ್ಕಿ, ತಾಂಬೂಲ, ದಕ್ಷಿಣೆ ಮತ್ತು ಬೆಲ್ಲ ಈ ರೀತಿಯಾಗಿ ದಾನವನ್ನು ಕೂಡ ಕೊಡ್ಬೋದು. ನಾಳೆ ದಿವಸ ವಿಶೇಷತೆ ಇದೆ ಅಂಥೇಳಿ ಬ್ರಾಹ್ಮಣನಿಗೆ ಕೊಟ್ಟರೆ ಒಳ್ಳೆಯದು. ಉಪಾಯನಂಚ ವಿಪ್ರಾಯ ದದಾಮಿ ಫಲ ಸಂಯುತಂ ಅನೇನ ಪ್ರಿಯತಾಂ ದೇವ ಸದಾಶರ ವನೋದ್ಭವ. ನಂತರ ಕೈ ಮುಗಿದು ಯಶಸ್ಮಿತಾಚ ನಾಮೋಕ್ತ ತಪ ಪೂಜಾ ಕ್ರಿಯಾದಿಷು ನ್ಯೂನ್ಯಂ ಸಂಪೂರ್ಣತೆಯಾತಿ ಸದ್ಯೋ ವಂದೇತಮುಚಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ ಯತ್ಪೂಜಿತಂ ಮಯಾದೇವ ಪರಿಪೂರ್ಣಂತ ಅಸ್ಮೇ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮಯಾದೌ ಸಾಯೋಮ ಇತಿ ಮಾಂ ಮತ್ವಾ ಕ್ಷಮಸ್ವ ಪುರುಷೋತ್ತಮ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿಯೇ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ತಮ ಸಮರ್ಪಯಾಮಿ ಅಂಥೇಳಿ ಈ ಪೂಜೆಯನ್ನು ಮುಗಿಸಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಈ ಶ್ಲೋಕವನ್ನು 7 ಬಾರಿ ಹೇಳಬೇಕು. ಬಹಳ ಸರಳದ ಶ್ಲೋಕವನ್ನು ಮನೆಯಲ್ಲಿ ಮಕ್ಕಳಿಗೆ ಎಲ್ಲರ ಹೆಸರು ತೆಗೆದುಕೊಂಡು ಈ ಶ್ಲೋಕವನ್ನು 7 ಬಾರಿ ಹೇಳಿ ನಮಸ್ಕಾರವನ್ನು ಮಾಡಿರಿ. ಇಲ್ಲಿಗೆ ನೀವು ಮಾಡಿದಂಥ ಷಷ್ಠಿ ಪೂಜೆ ಸಂಪೂರ್ಣ ಆಗ್ತದೆ.
ಗಾಂಗೇಯಂ ವನ್ನಿಗರ್ಭಂ ಶ್ರವಣಜನಿತಂ ಜ್ಞಾನಶಕ್ತಿಂ ಕುಮಾರಂ ಬ್ರಹ್ಮಣ್ಯಂ ಸ್ಕಂದದೇವಂ ಗುಹಂ ಅಚಲವಿದಂ ವೃದ್ಧತೇಜೋಸ್ವರೂಪಂ ಸೇನಾನ್ಯಾಂ ತಾರಕಾದ್ನರ ಗಜಮುಖ ಸಹಿತಂ ಕಾರ್ತಿಕೇಯಂ ಷಡಸ್ಯಾಂ ಸುಬ್ರಹ್ಮಣ್ಯಂ ಮಯೂರಧ್ವಜರಥಂ ಸಹಿತಂ ದೇವದೇವಂ ನಮಾಮಿ. ಇಷ್ಟೇ ಇಷ್ಟೋಕ. ಇಷ್ಟು ಹೇಳ್ರಿ, ನಂತರ ಕೈ ಮುಗಿದ್ರಿ ಸಾಕು. ನಾಳೆ ದಿವಸ ಸ್ಕಂದ ಷಷ್ಠಿ ವಿಶೇಷ ಆಚರಣೆ. ನಿಮಗೆಲ್ಲ ಪೂರ್ಣ ಫಲ ನಿಮಗೆ ಸಿಗ್ತದೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.